ಎಲ್ರಿಗೂ ನಮಸ್ಕಾರ. ಬಿಪಿ ಎಷ್ಟಿರಬೇಕು ಮತ್ತು ಬಿಪಿ ಬಂದಿರುವಾಗ ಲಕ್ಷಣಗಳೇನು ಮತ್ತು ವೈದ್ಯರು ನಮಗೆ ಬಿಪಿ ಟ್ಯಾಬ್ಲೆಟ್ ತಗೋರಿ ಅಂತ ಹೇಳಿದಾಗ ಬಿಪಿ ಟ್ಯಾಬ್ಲೆಟ್ ತಗೋಬೇಕಾ, ಸ್ಟಾರ್ಟ್ ಮಾಡ್ಬೇಕಾ ಅಥವಾ ಬಿಡ್ಬೇಕಂತ ಬಹಳಷ್ಟು ಜನಗಳು ಕನ್ಫ್ಯೂಷನ್ ಇರುತ್ತೆ. ಹಾಗಾಗಿ ನಾನು ಈ ಚಾರ್ಟ್ ಅನ್ನ ಹೇಳಿದ್ದೀನಿ. ಈ ಚಾರ್ಟಿನ ಮುಖಾಂತರ ನೀವು ಸ್ಟೇಜ್ 1ರಲ್ಲಿ ನೀವು ಯಾವ ರೋಗ ಲಕ್ಷಣಗಳು ಇಲ್ಲ ಅಂದ್ರೆ ನೀವು ಬಿಪಿ ಟ್ಯಾಬ್ಲೆಟ್ ಅನ್ನ ಸ್ಟಾರ್ಟ್ ಮಾಡದೇ ಇದ್ರೂ ನಡೆಯುತ್ತೆ. ನಂತರ ನೀವು ಈ ಫಾರ್ಮುಲನ್ನ ಯೂಸ್ ಮಾಡಿ. ಯಾವುದು ಅಂದ್ರೆ 2-2-7. 2-2-7 ಅಂದ್ರೆ ನೀವು ವೈದ್ಯರ ಹತ್ರ ಹೋದಾಗ ತಕ್ಷಣ ಒಂದು ಸಾರಿ ಬಿಪಿ ಚೆಕ್ ಮಾಡ್ಕೊಳ್ಳಿ ಮತ್ತು 1 ನಿಮಿಷ ಗ್ಯಾಪ್ ಕೊಟ್ಟು ಮತ್ತೆ ಬಿಪಿ ಚೆಕ್ ಮಾಡ್ಕೊಳ್ಳಿ. ಮತ್ ಸಾಯಂಕಾಲ ವೈದ್ಯರ ಹತ್ರ ಹೋದಾಗ ಒಂದ್ಸಾರಿ ಬಿಪಿ ಚೆಕ್ ಮಾಡ್ಕೊಳ್ಳಿ ಮತ್ತು 1 ನಿಮಿಷ ರೆಸ್ಟ್ ಮಾಡಿ ಮತ್ತೆ ಒಂದು ಸಾರಿ ಬಿಪಿ ಚೆಕ್ ಮಾಡಿ. ಹೋದ ತಕ್ಷಣ ಒಂದು ಸಾರಿ 1 ನಿಮಿಷ ರೆಸ್ಟ್ ಮಾಡಿ ಮತ್ತೊಂದು ಸಾರಿ, ಸಾಯಂಕಾಲ ಹೋದ ತಕ್ಷಣ ಒಂದು ಸಾರಿ ಮತ್ತು 1 ನಿಮಿಷ ರೆಸ್ಟ್ ಮಾಡಿ ಮತ್ತೊಂದು ಸಾರಿ. ಇದೇ ರೀತಿ ನೀವು ಮುಂಜಾನೆ ಹಾಗೂ ಸಾಯಂಕಾಲ 2 ಟೈಮ್ಸ್ ನೀವು 7 ಡೇಸ್ ಮಾಡುತ್ತಾ ಬಂದಲ್ಲಿ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ನಮ್ಗೆ ಬಿಪಿ ರೀಸೆಂಟ್ ಆಗಿ ಬಂದಿದ್ಯಾ ಅಥವಾ ಎಕ್ಸೈಟೆಡ್ ಹೈಪರ್ ಟೆನ್ಷನ್ ಇದೆಯಾ ನಿಮಗೂ, ಮತ್ತು ಬಿಪಿ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡ್ಬೇಕಾ ಅಥವಾ ನಾನು ಆಲ್ರೆಡಿ ಬಿಫೋರ್ ಸ್ಟಾರ್ಟ್ ಮಾಡಿದ್ದೇನೆ ಅಂದ್ರೆ ಆ ಬಿಪಿ ಗೋಲಿ ನಮ್ಗೆ ಕರೆಕ್ಟ್ ಸೆಟ್ಲ್ ಆಗಿದ್ಯಾ ಅಥವಾ ಅನ್ನೆಸರಿ ನಾನು ಬಿಪಿ ಟ್ಯಾಬ್ಲೆಟ್ ಹೆಚ್ಚಿಗೆ ತಗೋತಿದ್ದೀನಾ ಅಥವಾ ಕಡಿಮೆ ತಗೋತಿದ್ದೀನಾ, ನಮ್ಗೆ ಕರೆಕ್ಟ್ ನಮ್ಮ ಬಾಡಿ ಸೂಟ್ ಆಗ್ತಿದ್ಯಾ, ಇದು ಎಲ್ಲಾ ಕಡೆಯಿಂದ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಸೊ ಹಾಗಾಗಿ ನೀವು ವೈದ್ಯರು ಹೇಳಿದಾಗ ಕರೆಕ್ಟ್ ಆಗಿ ನೀವು ಬಿಪಿ ಟ್ಯಾಬ್ಲೆಟ್ ಅನ್ನ ಫಾಲೋ ಅಪ್ ಮಾಡಿದ್ರೆ ನೀವು ನೆಕ್ಸ್ಟ್ ನಿಮಗೆ ಬಹಳಷ್ಟು ತೊಂದರೆ ಆಗೋದನ್ನ ತಡಿಬಹುದು. ಹೇಗೆ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗಿರ್ಬಹುದು ಅಥವಾ ಪ್ಯಾರಲೈಸಿಸ್ ಆಗಿರ್ಬಹುದು ಅಥವಾ ಹೆಮರಾಜ್ ಆಗಿರ್ಬಹುದು. ಈ ಎಲ್ಲಾ ಸಮಸ್ಯೆಗಳನ್ನ ತಡೆಗಟ್ಟಬೇಕಂದ್ರೆ ನಾವು ಬಿಫೋರ್ ಆಗಿ ನಾವು ವೈಟಲ್ಸ್ ಅನ್ನ ಚೆಕ್ ಮಾಡ್ತಾ ಇರಬೇಕು. ಅದು ಹೇಗೆ ಅಂದ್ರೆ ಈ ರೀತಿ 2-2-7. ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.